14,000 RPM ಬರುತ್ತೆ. ಇದಕ್ಕೆ ಎಸ್ ಬ್ಲೇಡ್ ತರಿಸಿದೀವಿ ಫಸ್ಟ್ ಟೈಮ್. ಇದು ಅದ್ರ ಕೂಡ ಸಿಂಗಲ್ ಒಂದ್ ಬ್ಲೇಡ್ ಬರುತ್ತೆ, ಸ್ಟೇಟ್ ಬ್ಲೇಡ್. ಅದು ತೊಗರಿ ಕುಡಿ ಚೂಟಕ, ಹತ್ತಿ ಕುಡಿ ಚೂಟಕ ಯೂಸ್ ಆಗುತ್ತೆ. ಇದೇನದ ಕಳೆ ಕಟ್ ಮಾಡಕ್ ಅಂತೇಳಿ ತರಿಸಿದ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ. ಇದು ಸಕ್ಸಸ್ ಆಗ್ತಾ ಇದೆ. ಕಿರಿಬಳಿನಕಿನ ಸಣ್ಣ ಯಾವ್ದು ಇರುತ್ತೆ ಎಲ್ಲಾ ಕಸನ ಕಟ್ ಮಾಡ್ಬೋದು ಸರ್. ರೈತ ಬಾಂಧವರಿಗೆ ನಮಸ್ಕಾರ. ನಾನ್ ನಿಮ್ಮ ರಂಗು ಕಸ್ತೂರಿ ಮುಡುವು. ಇವತ್ ನಾವು ವಿಶೇಷವಾದಂತ ಒಂದು ಯಂತ್ರದ ಬಗ್ಗೆ ಮಾಹಿತಿ ಪಡೆಯಕ್ಕೆ ಬಂದಿದ್ದೀವಿ. ಸಾಮಾನ್ಯವಾಗಿ ಈ ಯಂತ್ರ ಪ್ರತಿ ವರ್ಷ ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ. ನಾವು ತೊಗರಿಯಲ್ಲಿ ಕುಡಿ ಕತ್ತರಿಸೋಕೆ ಇದನ್ನ ಬಳಕೆ ಮಾಡ್ತಾ ಇದ್ದೀವಿ. ಈ ವರ್ಷ ಕೂಡ ರೇವಣ್ ಸಿದ್ದಪ್ಪ ಅವರು ಈ ಯಂತ್ರಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇವತ್ತು ವಿಶೇಷತೆ ಏನಂದ್ರೆ ಈ ಯಂತ್ರದಿಂದ ಕಳೆನು ಕೂಡ ಕತ್ತರಿಸಬಹುದಂತ ಸುಮಾರು ಜನ ಕೇಳ್ತಾ ಇದ್ರು. ಅದಕ್ಕೆ ಇದರಿಂದ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಇದ್ದೀವಿ. ಯಾವ ರೀತಿ ವರ್ಕ್ ಆಗುತ್ತೆ, ಇದು ಕಳೆ ಕತ್ತರಿಸುತ್ತಾ, ಇದರಿಂದ ಎಷ್ಟು ಪ್ರಮಾಣದಲ್ಲಿ ನಾವು ಕಳೆ ನಿಯಂತ್ರಣ ಮಾಡಬಹುದು, ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ. ನಮಸ್ಕಾರ ರೀ. ನಮಸ್ಕಾರ ರೀ. ಮೊದ್ಲಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ. ನಮ್ಮ ಹೆಸರು ರೇವಣ ಸಿದ್ದಪ್ಪ ಬಿರಾದಾರ, ಶಾಪುರ ತಾಲೂಕು, ಯಾದಗಿರಿ ಡಿಸ್ಟಿಕ್. ಸರ್, ಈ ಮಿಷಿನ್ ತೊಗರಿ ಕುಡಿ ಕಟ್ ಮಾಡೋ ಸಲುವಾಗಿ ಬಳಸ್ತಾ ಇರ್ತಾರ? ಹೌದು ಸರ್. ಇದರಿಂದ ಕಳೆ ಕತ್ತರಿಸಬಹುದೇನ್ರಿ? ಕಳೆ ಕತ್ತರಿಸಬಹುದು ಸರ್. ಬ್ರಷ್ ಕಟ್ಟರ್ ಅಷ್ಟು ಕೆಲಸ ಮಾಡಲ್ಲ. ಅದು ಪೆಟ್ರೋಲ್ ಆಪರೇಟೆಡ್, ಇದು ಕರೆಂಟ್ ಆಪರೇಟೆಡ್ ಇರ್ತಾವ. ಆದ್ರೆ ಇದು ಬ್ಯಾಟ್ರಿ ಆಪರೇಟೆಡ್ ಇರ್ತದ. ಕಿರಿಬೆಳಿನಕಿನ ಸಣ್ಣ ಏನಿರ್ತಾವಲ್ಲ ಅಂತವೆಲ್ಲ ಹಸಿ ಕಸ ಇದ್ರೆ ಅಷ್ಟೇ ಕಟ್ ಮಾಡ್ತಾವ. ಒಣ ಕಸ ಇದ್ರೆ ಕಟ್ ಮಾಡಕ್ ಆಗಲ್ಲ ಸರ್. ಇದು ಅವ್ರಿಗೆ ಕುಡಿ ಚೂಟಾಕ್ ಅಂತೇಳಿ ಯೂಸ್ ಆದ ಇದು ಮಷಿನ್. ಬ್ಯಾಟ್ರಿ ಆಪರೇಟೆಡ್, DC ಮೋಟರ್ ಇರುತ್ತ. ಬಾಳ ಮಂದಿ ಫೋನ್ ಮಾಡಿ ಏನ ಕಳೆ ಕಟ್ ಮಾಡಕ್ಕೆ ಬರುತ್ತಾನ ಅಂತ ಕೇಳ್ತಾ ಇದ್ರು. ಮೊದಲೆಲ್ಲ 8,000 RPM ಇದ್ದು, ಈಗ 2 ವರ್ಷ ಹಿಂದ್ಗಡೆ ಈಗ 14,000 RPM ಮೋಟರ್ ಇದೆ ಈ ಸದ್ಯ. 14,000 RPM ಬರುತ್ತೆ. ಇದಕ್ಕೆ ಎಸ್ ಬ್ಲೇಡ್ ತರಿಸಿದೀವಿ ಫಸ್ಟ್ ಟೈಮ್. ಇದು ಅದ್ರ ಕೂಡ ಸಿಂಗಲ್ ಒಂದ್ ಬ್ಲೇಡ್ ಬರುತ್ತೆ, ಸ್ಟೇಟ್ ಬ್ಲೇಡ್. ಅದು ತೊಗರಿ ಕುಡಿ ಚೂಟಕ, ಹತ್ತಿ ಕುಡಿ ಚೂಟಕ ಯೂಸ್ ಆಗುತ್ತೆ. ಇದೇನದ ಕಳೆ ಕಟ್ ಮಾಡಕ್ ಅಂತೇಳಿ ತರಿಸಿದ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ. ಇದು ಸಕ್ಸಸ್ ಆಗ್ತಾ ಇದೆ. ಕಿರಿಬಳಿನಕಿನ ಸಣ್ಣ ಯಾವ್ದು ಇರುತ್ತೆ ಎಲ್ಲಾ ಕಸನ ಕಟ್ ಮಾಡ್ಬೋದು ಸರ್. ಸ್ಟ್ರೈಟ್ ಬ್ಲೇಡ್ ಇಂದ ಕಟ್ ಆಗ್ತಿದಿಲ್ಲ ಏನ್ರಿ? ಸ್ಟ್ರೇಟ್ ಬ್ಲೇಡ್ ಇಂದ ಕಟ್ ಆಗಲ್ಲ ಸರ್. ಸಣ್ಣದಿದ್ರೆ ಅಷ್ಟೇ, ಹುಲ್ಲಿನಂತಿದ್ರೆ ಅಷ್ಟೇ ಕಟ್ ಆಗುತ್ತಾ. ತೊಗರಿ ಕುಡಿ ಚೂಟ ಕಟ್ ಮಾಡಕ್ ಅದ್ ನಡೆಯುತ್ತ. ಕಳೆ ಕಟ್ ಮಾಡಕ್ ಇದೇ ಬೆಸ್ಟ್ ಆಗುತ್ತೆ ಸರ್. ಅದು ಸ್ಟಾಪ್ ಆಗುತ್ತೆ. ಸಣ್ಣ ದೊಡ್ಡ ಕಸಕ್ಕೆ ಟಚ್ ಆಯ್ತು ಅಂದ್ರೆ ಇದಕ್ಕೆ ಸ್ಟಾಪ್ ಆಗಲ್ಲ. ಟೈಪ್ ಇರೋದ್ರಿಂದ ಸ್ಮೂತ್ ಆಗಿ ಹೋಗುತ್ತೆ ಸರ್. ಏನೇನ್ ಸೈಜ್ ಕಸ ಕಟ್ ಮಾಡಬಹುದ್ರಿ ಇದ್ರಾಗ? ಈ ಕಿರಿಬೆಳಿನಕಿನ ಸಣ್ಣ ಬರಂತ ಕಸಗಳು, ಕಜ್ಜಿ ಕಸ ಅಲ್ಲಿ ಯಾವುದೇ ಸಣ್ಣ ಕಸಗಳು ಯಾವ್ದನ್ನ ಇರ್ಲಕ್ಕ ಯಾವ್ದಾದ್ರು ಕಟ್ ಮಾಡ್ಬೋದು ಸರ್. ಅದೇ ಇದಂತೇನಿಲ್ಲ. ದಪ್ಪ ಇದ್ದದ್ದು ಆಗಲ್ಲ ಸರ್. ಯಾಕಂದ್ರೆ ಮೋಟರ್ ಕೆಪಾಸಿಟಿ 14,000 RPM ಇರುತ್ತೆ. DC ಮೋಟರ್ ಇರುತ್ತೆ, ಬ್ಯಾಟ್ರಿ ಆಪರೇಟೆಡ್. ಬ್ಯಾಟ್ರಿ ಲೋ ಐತೆ ಅಂದ್ರೆ ಅದು ಸ್ಲೋ ಆಗುತ್ತೆ ಮೋಟರ್ ಆಟೋಮೆಟಿಕ್. ಹಿಂಗಾಗಿ ಕಟ್ ಆಗಲ್ಲ. ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿತ್ತಂದ್ರೆ ಕಟ್ ಆಗತ್ತೆ. ಕಿರಿಬೆಳಿನಕಿನ ಸಣ್ಣ ಬೇಕಾದಂತ ಸಸಿ ಇರ್ಲಕ್ಕ, ಕಸ ಇರ್ಲಕ್ಕ ಕಟ್ ಆಗುತ್ತೆ. ಸರ್, ಇದ್ರದ್ದು ಯಾವ ತರ ಫಿಟ್ ಮಾಡ್ಬೇಕು, ಯಾವ ತರ ಆಪರೇಟ್ ಮಾಡ್ಬೇಕು, ಇದ್ರದೆಲ್ಲ ಪ್ರೈಸ್ ಏನಿದೆ ಡೀಟೇಲ್ ಹೇಳ್ರಿ ಸರ್. ಹೇಳ್ತೀನಿ ನೋಡಿ. ಇದು ಇಲ್ಲಿ ಬ್ಲೇಡ್ ಇದೆ ರೀ. ಇದು ಬ್ಲೇಡ್ ಫಿಟ್ ಮಾಡ್ಕೋಬೇಕಂದ್ರ ಇದು ಇಲ್ಲಿ ಎಲ್ಲಂಕಿ ಅಂತ ಹೇಳಿ ಇರ್ತಾವ, ಒಂದು ಸ್ಕ್ರೂ ಇರ್ತದ. ಅದಕ್ಕೆ ಅದ್ ತಗೊಂಡು ಇದು ಫಸ್ಟ್ ಟೈಟ್ ಮಾಡ್ಕೊಂಡ್ ಆಮೇಲೆ ಇದು ಸ್ಕ್ರೂ ಬಿಚ್ಚಿಸಿಂದ ಬ್ಲೇಡ್ ಹಾಕ್ಯಂಡ್ ಬ್ಲೇಡ್ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಮೊದಲ ನಾರ್ಮಲ್ ಆಗಿ ಕೂಡ ಬ್ಲೇಡ್ ತೆಗೆದು ಈ ಬ್ಲೇಡ್ ಫಿಟ್ ಮಾಡ್ಕೋಬೇಕು. ಇದು ತಗೊಂಡು ನಿಮ್ಮದು ಬ್ಯಾಟ್ರಿ ಇಲ್ಲ, ಸ್ಪ್ರೇಯರ್ ಇಲ್ಲ ಅಂದ್ರೆ ಬ್ಯಾಟ್ರಿ ಇದ್ರೆ, ಬ್ಯಾಟ್ರಿ ನಮ್ ಕಡೆ ಬ್ಯಾಟ್ರಿ ಸಿಗ್ತದ. ಬ್ಯಾಟ್ರಿ ಈ ತರ ಬ್ಯಾಗ್ ಹೋಗಿ ಕನೆಕ್ಟರ್ ಎಲ್ಲ ಕರೆಕ್ಟ್ ಎಲ್ಲಾನು ಸಟ್ಟ ಸಿಗುತ್ತ. ಇದೇನದ ಈ ತರ ಕನೆಕ್ಟ್ ಮಾಡ್ಕೋಬಹುದು. 12 ವ್ಯಾಟ್ ಬ್ಯಾಟ್ರಿ ಸಿಗುತ್ತೆ ಅದು. ಬ್ಯಾಟ್ರಿ ಕನೆಕ್ಟ್ ಮಾಡ್ಕೊಳ್ಳೋದು ಈ ತರ ಕನೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಆನ್ ಆಗುತ್ತೆ. ಇದು ಬ್ಯಾಟ್ರಿ ಆಪರೇಟೆಡ್ ರೀ. ಇದು ಬ್ಯಾಟ್ರಿ ಸ್ಪ್ರೇಯರ್ ಕನೆಕ್ಟ್ ಮಾಡ್ಕೋಬಹುದ್ರಿ. ರೈತರ ಹತ್ರ ಸ್ಪ್ರೇಯರ್ ಇದ್ರೆ ಸ್ಪ್ರೇಯರ್ ಕನೆಕ್ಟ್ ಮಾಡ್ಕೋಬಹುದು. ಸರ್, ಈಗ ಬ್ಯಾಟ್ರಿ ಜೊತೆಗಾದ್ರೆ ಎಷ್ಟ ಆಗ್ತದ್ರಿ? ಬರೀ ಮಿಷನ್ ಆದ್ರೆ ಏನ್ ರೇಟ್ ಆಗ್ತದೆ? ಬ್ಯಾಟ್ರಿ ಜೊತೆಗಾದ್ರೆ ಇದು ಎಸ್ ಬ್ಲೇಡ್ ಬೇಕಂದ್ರೆ 3,500 ರೂಪಾಯಿ ಆಗತ್ತೆ ರೀ ಬ್ಯಾಟ್ರಿ ಜೊತೆಗೆ. ಟೋಟಲ್ ಎಲ್ಲ ಬ್ಯಾಟ್ರಿ ಜೊತೆ ಏನೇನ್ ಬರ್ತಾವ್ರಿ? 2 ಬ್ಲೇಡ್ ಬರ್ತದೆ. ಒಂದು ನಾರ್ಮಲ್ ತೊಗರಿ ಕುಡಿ ಚೂಟು ಕಟ್ ಮಾಡಕ್ ಅದಕ್ಕೆಲ್ಲ ಬರುತ್ತಾ. ವಿತ್ 3,120 ರೂಪಾಯಿ ಆಗತ್ತೆ ರೀ. 3,120 ರೂಪಾಯಿ ಕೊರಿಯರ್ ಚಾರ್ಜ್ ಅಡಿಷನಲ್ ಹಿಡ್ಕೊಂಡು 3,500 ತನ ಬರುತ್ತೆ ನಿಮ್ಗ. ಇದು ಬರೇ ಮಷಿನ್ ಅಷ್ಟೇ ಬೇಕಂದ್ರೆ 1,620 ರೂಪಾಯಿ ಆಗುತ್ತೆ. 1,620 ರೂಪಾಯಿ ಕೊರಿಯರ್ ಚಾರ್ಜ್ 150 ರೂಪಾಯಿ ಎಕ್ಸ್ಟ್ರಾ ಇರುತ್ತೆ. ಈಗ ಆಲ್ರೆಡಿ ನಿಮ್ ಹತ್ರ ತೊಗರಿ ಕುಡಿ ಚೂಟಾಕ್ ಮಿಷನ್ ತಗೊಂಡಿರ್ತಾರ್ರಿ, ಅವ್ರಿಗೆ ಬ್ಲೇಡ್ ಬೇಕಂದ್ರೆ ಬ್ಲೇಡ್ ಬೇಕಂದ್ರೆ ಕೊಡ್ತೀವಿ ಸರ್. 120 ರೂಪಾಯಿ ಒಂದು. ಅದೇನ್ ಕೊರಿಯರ್ ಇದ್ರೆ ಕೊರಿಯರ್, ಪೋಸ್ಟ್ ಕಳಿಸಿದ್ರೆ ಪೋಸ್ಟ್ ಇಂದ ಎಷ್ಟು ಇರ್ತದೆ ಚಾರ್ಜ್ ಕೊಟ್ರೆ ಕಳಿಸ್ತೀವಿ ಸರ್. ಅವ್ರ ಎಲ್ಲೇನಿರ್ಲಿ, ಯಾವ ಊರಲ್ಲಿರ್ಲಿ ಕಳಿಸ್ತೀವಿ ಸರ್. ಈಗ ಟೋಟಲ್ ಎಸ್ ಬ್ಲೇಡ್ ಜೊತೆಗೆ ಬ್ಯಾಟ್ರಿ ಜೊತೆಗೆ ಆದ್ರೆ ಎಷ್ಟು ಸರ್? ಎಸ್ ಬ್ಲೇಡ್ ಬ್ಯಾಟ್ರಿ ಜೊತೆ ಸೇರಿ ಅದೊಂದ್ ಬ್ಲೇಡ್ ಆದ್ರೂ ಕೂಡ ಕಂಪ್ನಿಯವರೇ ಡೈರೆಕ್ಟ್ ಒಂದಂತ ತೊಗರಿ ಕುಡಿ ಚೂಟು ಕಟ್ ಮಾಡಕಂತ ಒಂದ್ ಕೊಡೆ ಕೊಡ್ತಾರೆ. ಇದು ಎಸ್ ಬ್ಲೇಡ್ ಎಕ್ಸ್ಟ್ರಾ ಬೇಕಂದ್ರೆ 3,120 ರೂಪಾಯಿ ಆಗುತ್ತೆ. ಅದು ಕೊರಿಯರ್ ಚಾರ್ಜ್ ಕೆಲವೊಂದ್ ಕಡೆ ಕೆಲವೊಂದ್ ರೇಟ್ ಇರ್ತದೆ. ಬ್ಯಾಟ್ರಿ 2 kg ಬರುತ್ತೆ, ಅದಕ್ಕೆ 200 ರೂಪಾಯಿ ತಗೋತಾರ. ಬರೀ ಮಷಿನ್ ಅಷ್ಟೇ ಕಳಿಸಿದ್ರೆ 150 ರೂಪಾಯಿ ತಗೋತಾರೆ.
ಅದ 3,500 ತನ ರೌಂಡ್ ಫಿಗರ್ 3,400 ಚಿಲ್ಲರ ಹಾಕ್ಬೋದ್ರಿ. ಕೊರಿಯರ್ ಅದೆಲ್ಲ ಸೇರಿ ಬರೇ ಮಷಿನ್ ಅಷ್ಟೇ ಬೇಕು. ನಾವ್ ಇಲ್ಲಿಗೆ ಬಂದು ಶಾಪ್ರಿಗೆ ಬಂದು ಒಯ್ತೀವಿ ಅಂದ್ರೆ 3,120 ರೂಪಾಯಿ ಇದು ಎಸ್ ಬ್ಲೇಡ್ ಬ್ಯಾಟ್ರಿ ಮಷಿನ್ ಇಷ್ಟು ಕೊಡ್ತೀವಿ. ನಿಮ್ದು ಬ್ಯಾಟ್ರಿ ಸ್ಪ್ರೇಯರ್ ಇತ್ತು ಅಂದ್ರೆ ಬರೇ 1,620 ರೂಪಾಯಿ ಕೊಟ್ರೆ ಮಷಿನ್ ಅಷ್ಟೇ ಕೊಟ್ಬಿಡ್ತೀವಿ. ಒಂದ್ ಬ್ಲೇಡ್ ಅದು ಎಕ್ಸ್ಟ್ರಾ ಎಸ್ ಬ್ಲೇಡ್ ಒಂದು ಎಕ್ಸ್ಟ್ರಾ ಕೊಡ್ತೀವಿ. ಓಕೆ ಸರ್.